ಕ್ರಮ ಏನ್ ತಗೊಂಡಿದ್ರು ಅದನ್ನ ತೋರಿಸ್ಲಿ. ಕೇಳಿದ್ಕೆ ಏನ್ ಹೇಳಿರು? ತಡಕೂರು ಬಂದಿದ್ವಿ, ಯಾದವ್ಕ್ ಬಂದಿದ್ವಿ, ದೊಡ್ಡಮಣಗೆರೆ ಬಂದಿದ್ವಿ, ರೈತರು ನಮ್ಗೆ ಯಾವ MOU ಬೇಡ, ನೀವು ಬರ್ಲೇಬೇಡ್ರಿ, ನೀವ್ ಯಾಕೆ ಬರ್ತೀರಾ, ನಮ್ ಬೆಳೆ ಅವ್ರಿಗೆ ಚೆನ್ನಾಗ್ ತಗೊಂತಾ ಇದ್ರಿ ಅಂತ ರೈತರು ನಮ್ಮನ್ನ ಬೈದ್ ಕಳ್ಸಿರಂದ್ರು. ಅಂತ ರೈತರು ಯಾರು ಮಾತಾಡಿದ್ರು ಅವ್ರ ಒಂದು ಉದಾಹರಣೆ ಕೊಡ್ಲಿ, ನಾವು ಅವ್ರನ್ನೇ ಮಾತಾಡಿಸ್ತೀವಿ. ತಮ್ಮ ಜವಾಬ್ದಾರಿನ ಬರೀ ಇವ್ರ ಮೇಲೆ ಹೊರ್ಸೋದಲ್ಲ. ಏನ್ ಜವಾಬ್ದಾರಿ ವಹಿಸಿದಿರಾ? ಹಂಗ ಹೇಳಿಲ್ಲ. ಶಿರಾ ತಾಲೂಕಿನಲ್ಲಿ ಎಷ್ಟು ಕಂಪ್ನಿ ಇದಾವೆ ಸರ್? ಮತ್ತೆ ಎಷ್ಟು ಕಂಪ್ನಿಯವ್ರು ಬೀಜ ಕೊಟ್ಟಿದ್ದಾರೆ ಸರ್ ಇಲ್ಲಿ? ಅದೇ ಮಾಹಿತಿ ನಿಮ್ಗಿಲ್ಲ. ಮೀಟಿಂಗ್ 2 ತಿಂಗಳಿಂದ ಕೃಷಿ ನಾನು ಮಾತಾಡ್ತಿದ್ದೀನಿ. 2 ತಿಂಗಳಿಂದನೇ ಇದನ್ನ ಜವಾಬ್ದಾರಿ 10 ವರ್ಷದ ಮಾಹಿತಿ 2 ತಿಂಗಳಿಂದನೇ MOU ಬಗ್ಗೆ 2 ತಿಂಗಳಿಂದನೇ ಅರ್ಜಿ ಮುಖಾಂತರನೇ ಕೊಟ್ಟಿದ್ದೀವಿ. 2 ತಿಂಗಳಿಂದನೇ ರೈತರನ್ನ ಕರ್ಸಿ ಮಾತಾಡಿದ್ರೆ ಇವತ್ತು ಇಷ್ಟೊಂದು ಇಶ್ಯೂಸ್ ಆಗ್ತದೆ. 1,000 ಎಕರೆ ಹತ್ತಿ ಬೆಳೆದವ್ರೆ ಅಂದ್ರೆ ಅದು ಯಾವ ಕಂಪ್ನಿ ಎಷ್ಟೆಷ್ಟು ಅಂತ ಮತ್ತೆ ಹೇಳಿಸ್ರಿ. ಆಯ್ತು, ಕೊಡ್ತೀವಿ ಬಿಡಿ. ರೈತರನ್ನ ಯಾಕೆ ಮೀಟ್ ಮಾಡಕ್ಕಾಗಿಲ್ಲ? ತಾಲೂಕಲ್ಲಿ ಇಷ್ಟೊಂದು ಉದ್ವಿಗ್ನ ಸ್ಥಿತಿ ಬರ್ತಾ ಇದೆ ರೈತರದ್ದು ಅಂದಾಗ 2 ತಿಂಗಳಿಂದನೇ ಇದನ್ನ ನಾವು ಮಾಧ್ಯಮದವರು ಇಲಾಖೆಯಲ್ಲಿ ಜ್ಞಾಪಿಸಿದೀವಿ. ರೈತರಿಗೆ MOU ಮಾಡೋದಕ್ಕೆ ಕಂಪ್ನಿಗಳು ಇದು ಮಾಡಬೇಕು. MOU ಕೊಡಿದ್ ಮೇಲೆ ಸಂಸ್ಥೆ ಯಾಕಿರ್ಬೇಕು ಶಿರಾ ತಾಲೂಕಿನಾಗ? ಆಯ್ತು, ಈಗ ಹೇಳಿವಲ್ಲ, ಇಷ್ಟೊಂದು ತನಕ ಅದೇ ಮಾತಾಡಿವಲ್ಲ, ಕೊಡ್ತೀವಿ ಬಿಡಿ, ಕೊಡಿಸ್ತೀವಿ ಬಿಡಿ. ಇಷ್ಟೇ ಎಕರೆ ಕಂಪ್ನಿ ಸೀಟ್ಸ್ ಕೊಡುತ್ತೆ, ಇಷ್ಟು ಲಾಭ ಬರುತ್ತೆ, ಟ್ಯಾಕ್ಸ್ ಬರುತ್ತೆ. MOU ಕೊಡಲ್ಲ. ಸರ್ಕಾರಕ್ಕೆ 500 ಎಕರೆ ಬೀಜ ಕೊಟ್ಟಿದ್ದು ಅಂತ ತೋರಿಸೋದು, 5,000 ಎಕರೆ ಬೆಳೆ ಬೆಳೆಸೋದು, ಜನ ಮಾರ್ಕೆಟ್ ಆಗ ಲಾಭ ಜೊತೆ ಇಟ್ಕೊಂಬ ಕಂಪ್ನಿಗಳು ಮಾರ್ಕೆಟ್ ಇದ್ದಾಗ ರೈತರು ಮೂಲ ಕೊಡೋದು. ಇವ್ರೇನ್ ಮಾಡ್ತಾ ಇದ್ದಾರೆ? ಕತೆ ಕೃಷಿ ಇಲಾಖೆ ಮಾಡ್ತಾರೆ. ಮತ್ತೆ ರೈತರು ಬಲಿ ಕೂಡ ಕೃಷಿ ಇಲಾಖೆ. ಇವತ್ತೇ ಕೃಷಿ ಇಲಾಖೆಗೆ ರೈತವಾರು ವಿಸ್ತೀರ್ಣವಾರು ವರದಿ ಕೊಟ್ಟು ಹೋಗಲೇಬೇಕು. ಶಿರಾ ತಾಲೂಕು ಸುತ್ತಮುತ್ತ 4-5 ತಾಲೂಕಲ್ಲಿ, ಮಧುಗಿರಿ ತಾಲೂಕಲ್ಲಿ ಸೀಡ್ ಪ್ರೊಡಕ್ಷನ್ ಕೊಟ್ಟಿರ್ತೀವಿ. 8 ಕಂಪನಿಯಲ್ಲಿ ನಾವು ಯಾವುದೇ ಆದಂತ ಸೀಡ್ ರಿಸ್ಟ್ರಿಕ್ಷನ್ ಇಷ್ಟೇ ತಗೊಂತೀವಿ ಅಂತ ಹೇಳಿಲ್ಲ. ನಾವು ಎಷ್ಟು ರೈತರು ಎಷ್ಟು ಬೆಳೆದಿರ್ತಾರೋ ಅಷ್ಟನ್ನು ತಗೊಂತೀವಿ ಅಂತ ಹೇಳ್ತೀವಿ. ಎಲ್ಲಾರು ತಾಲೂಕು ತಹಸೀಲ್ದಾರ್ ರೈತರ ಮುಖಂಡರ ಪರವಾಗಿ ನಾವು ಅವರು ಸಮಕ್ಷದಲ್ಲಿ ಹೇಳ್ತಾ ಇದೀವಿ. ನಾವು ಯಾವುದೇ ಕೆಜಿ ಬಿಡ್ದಂಗ ನಾವೆಲ್ಲಾ ಸೀಡ್ ತಗೊಂತೀವಿ. ನಾವ್ ಏದಂತ ಕೊಟ್ಟಿರೋದು, ಯಾಕಂದ್ರೆ ಇನ್ನ ಎಲ್ಲಾ ಕಂಪ್ನಿಯವರು ಈ ಸಮಕ್ಷದಲ್ಲಿ ಹೇಳಿದಾರೆ ತಗೊಂತೀವಿ ಅಂತಂದು. ಅದೊಂದು ಇವ್ರು ರೈತರ ಮುಖಂಡ್ರು ಹೇಳ್ದಂಗ ಅದ್ರ ರೇಟ್ ಬಗ್ಗೆ ವಿಚಾರ ಬಂತು. ಯಾಕಂದ್ರೆ ರೇಟ್ ಅನ್ನೋದು 45,000 ರೂಪಾಯಿ ಹೇಳೇ ಕೊಟ್ಟಿದೀವಿ. ಅದ್ರಲ್ಲಿ ಗೊತ್ತು, ಯಾಕಂದ್ರೆ ಕಂಪನಿ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಇಲ್ಲಿವರೆಗೆ ಇರ್ತದೆ. ಅದ್ರಲ್ಲಿ ಏನು ನನಗ್ ಗೊತ್ತಿದ್ದಂಗೆ ಏನು ಇದು ಮಾಡಕ್ ಆಗಲ್ಲ. 7 kg ಅನ್ನೋದು ಅದೊಂದು ಪ್ರಸ್ತಾವ ಬಂತು. 7 kg ಅದು 7 kg ಅನ್ನೋದು ಯಾಕೆ ತಗೊಂತಾರ ಅಂದ್ರೆ ಅದನ್ನ ಡೀಲಿಂಟ್ ಮಾಡ್ತಾರೆ, ಪ್ರೋಸೆಸ್ ಮಾಡ್ತಾರೆ. ಸೀಡ್ ಪ್ರೋಸೆಸ್ ಮಾಡಿದಾಗ 20 ಇಂದ 25 kg ಹೋಗ್ತದೆ 1 ಕ್ವಿಂಟಾಲ್ಗೂ. ಆ ಲಾಸ್ ಅನ್ನು ಬೇರ್ ಮಾಡಾಕ ಇದು ಆಲ್ರೆಡಿ ಹೊಸದೇನಲ್ಲ, ಲಾಸ್ಟ್ 10-15 ವರ್ಷದಿಂದ ಇದೆ 7 kg ಅನ್ನೋದು. ಇಡೀ ಇಂಡಿಯಾದಾಗೆಲ್ಲ ಇದೆ. ಬಟ್ ಅದನ್ನ ನಾನ್ ರೈತರ ಮುಖಂಡ ನಾನು ವಿನಂತಿಯಾಗಿ ಕೇಳ್ಕೊಳೋದೇನಂದ್ರೆ, ಇದೇನು ಹೊಸ ಪ್ರೋಸೆಸ್ ಏನಲ್ಲ. ನೀವೇನ್ ಸೀಡ್ ತಗೊಂಬದೇನೈತೆ ಈ ವರ್ಷದ ಆತಂಕ ಏನಿದೆಲ್ಲ, ರೈತರು ಸೀಡ್ ತಗೊಳ್ಳಲ್ಲ ಅಂತಂದು ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ರಿ. ಅದ್ರ ಬಗ್ಗೆ ನಿಮ್ಗೆ ಏನೇಂತ ಗೊಂದಲಗಳಿದ್ರೆ ಕೇಳ್ರಿ, ಅದನ್ನ ಪರಿಷ್ಕಾರ ಮಾಡ್ತೀವಿ. ನಾವೆಲ್ಲ ಸೀಡ್ ತಗೊಂಬಾಕ ಬದ್ಧ ಇದೀವಿ, ತಗೊಂತೀವಿ. ಇನ್ನೊಂದು ಅಡ್ವಾನ್ಸ್ನು ಕೊಡ್ತಿದೀವಿ. ನಾನಾದ್ರೆ 8 ಕಂಪನಿ ಮಾಡಿದೀನಿ. ನಮ್ಮ ಎಲ್ಲ ಸ್ನೇಹಿತರು ಆರ್ಗನೈಸರ್ ಎಲ್ಲ ಆದಷ್ಟು ಮಟ್ಟಿಗೆ ಅವ್ರವ್ರ ಮಟ್ಟದಲ್ಲಿ ಕೊಡ್ತಿದಾರ. ಅಡ್ವಾನ್ಸಸ್ ಕೊಡ್ತಾ ಇದೀವಿ. ನಾವು ಏನು ಕ್ವಾಲಿಟಿ ರೈತರಿಗೆ ಆಲ್ರೆಡಿ ವಿಷಯ ಮುಟ್ಟದಾಗ್ಲಿಂದ ನನ್ನ ಹತ್ರ 18 ಜನ ಸ್ಟಾಫ್ ಇದಾರೆ. ಪ್ರತಿಯೊಬ್ಬ ರೈತರಿಗೆ ಮೆಸೇಜ್ ಮುಟ್ಸಿದೀವಿ. ಏನು ಆತಂಕ ಪಡೋದಿಲ್ಲ, ನಾವು ತಗೊಂತೀವಿ. ಇನ್ನ ನನ್ಗೆ ಹತ್ರ ಒಂದು ದಿನ 40-50 ಕಾಲ್ ಬರೋ ಬೇರೆ ಆರ್ಗನೈಸರು, ಬೇರೆ ಕಂಪ್ನಿಯು. ಏನು ತೊಂದ್ರೆ ಇಲ್ಲ, ನೀವು ಆತಂಕ ಪಡಬೇಡ್ರಿ. ಸುಮ್ನೆ ನೀವು ಏನೋ ಫೋನ್ ಎತ್ತಿಲ್ಲ ಅಂದ್ರೆ ಆತಂಕ ಪಟ್ಟಿದ್ದು ಬೇಡಲ್ಲ. ನಮ್ಮ ರೈತರ ಆರ್ಗನೈಸರ್ಗೂ ಒಂದು ನಾನು ವಿನಂತಿ ಏನ್ ಕೇಳ್ಕೊಂಬೋದಂದ್ರೆ, ದಯವಿಟ್ಟು ಫೋನ್ ಎತ್ತರಿ. ರೈತರು ಮಾಡಿದಾಗ ರೈತರು ಸಹನೆಯಿಂದ ಹೇಳ್ರಿ. ದಯವಿಟ್ಟು ನೀವು ಅವ್ರಿಗೆ ಸಲಹೆಯನ್ನ ಹೇಳಿ ಒಂದು ಧೈರ್ಯ ತುಂಬ್ರಿ ಅಂತ ಹೇಳ್ತೀನಿ. ಎಲ್ಲ ರೈತರು ಆತಂಕ ಪಡ ಅಂತ ಹೇಳಿಲ್ಲ. ಎಲ್ಲ ರೈತ ಬೆಳೆಗಾರರು ನಾವು ಶಿರಾ ತಾಲೂಕಲ್ಲಿ ಹತ್ರ ಲಾಸ್ಟ್ ಇಯರ್ ಒಂದು 20,000 ಎಕರೆ ಇತ್ತು. ಹತ್ರ 500 ಇಂದ 600 ಕೋಟಿ ವಹಿವಾಟು ಆಗಿದೆ. ಲಿಂಟ್ ಆಗ್ಲಿ ಏನಿಲ್ಲ. ಶಿರಾ ತಾಲೂಕು ಸರ್ಕಾರಗಾಗಿದೆ, ಶಿರಾ ತಾಲೂಕು ರೈತರಿಗೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದೀನಿ. ಮುಂದಿನ ಲಾಸ್ಟ್ ನಾವು 20 ವರ್ಷದಲ್ಲಿ ಒಳ್ಳೇದೇ ಮಾಡಿದೀವಿ. ಈ ವರ್ಷನೂ ಏನ್ ತೊಂದ್ರೆ ಆಗಲ್ಲ, ಆತಂಕ ಆಗಲ್ಲ. ನಾನು ನಮ್ಮ ಎಲ್ಲಾರು ಪತ್ರಿಕಾ ಮುಖಾಂತರ, ರೈತರ ಮುಖಾಂತರ, ನಮ್ಮ ತಾಲೂಕು ADS ಅವ್ರ ಸಮಕ್ಷದಲ್ಲಿ JDS ಸಮಕ್ಷದಲ್ಲಿ ಹೇಳ್ತೀವಿ, ಧೈರ್ಯವಾಗಿರ್ರಿ. ರೈತರು ಚೆನ್ನಾಗಿ ಬೆಳೀರಿ, ಆತಂಕ ಏನ್ ಪಡಿಬೇಡ್ರಿ. ಎಲ್ಲಾ ಕಂಪ್ನಿ ತಗೊಂತತೆ. ಯಾಕಂದ್ರೆ ಇದು ಕಾಟನ್ ಸೀಡ್ ಅನ್ನೋದು 4 ವರ್ಷ ಬರ್ತತೆ. ಜರ್ಮಿನೇಷನ್ ಏನಾಗಲ್ಲ. ಅವ್ರ ಕಂಪ್ನಿಯವ್ರು 1 ವರ್ಷ ಸೇಲ್ ಆಗ್ಲಿಲ್ಲ ಅಂದ್ರೆ 2ನೇ ವರ್ಷ 3ನೇ ವರ್ಷ ಮಾರ್ಕೋಬಹುದು. ನಾವ್ ಇದ್ರಲ್ಲಿ ಧೈರ್ಯವಾಗಿ ಹೇಳ್ತೀವಿ. ಯಾಕಂದ್ರೆ ಅನುಭವ ಇದೆ ಇದ್ರಲ್ಲಿ. ಗಿಡ ಕೀಳ್ದಂಗ ಧೈರ್ಯವಾಗಿಡ್ರಿ. ರೈತರು ಗಿಡ ಕೀಳಕ್ ಹೋಗ್ಬೇಡ್ರಿ, ಕ್ವಾಲಿಟಿ ಮೇಂಟೈನ್ ಮಾಡ್ರಿ.
ಕ್ವಾಲಿಟಿ, ಯಾಕಂದ್ರೆ ಆಸ್ ಪರ್ ಸೀಡ್ ಆಕ್ಟ್, ಸೆಂಟ್ರಲ್ ಸೀಡ್ ಆಕ್ಟ್ ಪ್ರಕಾರ ಕ್ವಾಲಿಟಿ ಅನ್ನೋದು ಬೇಕು. ಆ ತರ ಅಂತ ನಿಮ್ಗೇನ್ ತೊಂದ್ರೆ ಮಾಡಲ್ಲ. ಕ್ವಾಲಿಟಿ ಕನ್ಸರ್ನ್ ಹೇಳಿ ನಿಮ್ಗೆ ಫೇಲು ಅಂತದ್ ಇಂಥದ್ದು ಏನ್ ಮಾಡಲ್ಲ. ಹೋದ ವರ್ಷ ನಂದು 1 ಲಾಟ್ ಫೇಲ್ ಆಗಿಲ್ಲ, 5,000 ಕ್ವಿಂಟಲ್ ಕೊಟ್ಟಿದ್ದೀವಿ. ಒಂದೇ ಯಾವ್ದೋ 80 kg ಫೇಲ್ ಆಗಿತ್ತು, ಅದು ಕೂಡ ಬಾರ್ಡರ್ ಅಲ್ಲಿ ಇತ್ತು. ನಾವು ಸಾಲ್ವ್ ಮಾಡ್ಕೊಂಡ್ವಿ, ಏನ್ ತೊಂದ್ರೆ ಇಲ್ಲ. ಧೈರ್ಯವಾಗಿ ಬೆಳೀರಿ, ಮುಂದಿನ ದಿವಸದಲ್ಲಿ ಇನ್ನ ಒಳ್ಳೇದಾಗ್ತದೆ. ಸಿರಾ ತಾಲೂಕ್ನಲ್ಲಿ ಒಳ್ಳೆ ರೈತರು, ಒಳ್ಳೆ ಕ್ವಾಲಿಟಿ, ಇಂಡಿಯಾದಲ್ಲಿ ಅತ್ಯುತ್ತಮ ಕ್ವಾಲಿಟಿ ಕೊಡುವಂತದ್ದು ಲೊಕೇಶನ್ ಇದೆ ಅಂದ್ರೆ ಸಿರಾ ತಾಲೂಕು. ಸುತ್ತಮುತ್ತ 4-5 ತಾಲೂಕು ಇದಾವೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇದು ಒಳ್ಳೆ ಪರಿಣಾಮ ಅಂತ ಹೇಳ್ತೀನಿ. ಯಾಕಂದ್ರೆ ರೈತರ ಮುಖಂಡರು ಎತ್ತೆಚ್ಕೊಂಡ್ರ, ಸರ್ಕಾರ ಎತ್ತೆಚ್ಕೊಂಡದೆ, ಕಂಪನಿಗಳು ಮುಂದಿನ ದಿನದಲ್ಲಿ ಈ ತರ ಆದಂಗ ಇರ್ತಾವ. ಸಣ್ಣ ಸಣ್ಣ ಅಚ್ಚಟಗಳು ಇದಾವ, ಏನಂತಾರ ಅಡಚಣೆಗಳು ಇದಾವ. ಅದು ಮುಂದಿನ ದಿನದಲ್ಲಿ ಸಾಲ್ವ್ ಆಗ್ತದೆ, ಏನ್ ತೊಂದ್ರೆ ಇಲ್ಲ. ದಯವಿಟ್ಟು ಒಳ್ಳೇದಾಗ್ತದೆ. ನಮಸ್ಕಾರ ಎಲ್ಲ ಸರ್ಕಾರ ನೌಕರಿಗೆ, ರೈತ ಸಂಘದವ್ರಿಗೆ, ಎಲ್ಲಾ ರೈತರಿಗೆ, ನಮ್ಮ ಆರ್ಗನೈಸರ್ಗೆ ದಯವಿಟ್ಟು ಫೋನ್ ಹತ್ರಪ್ಪ ದಯವಿಟ್ಟು. ನಾವು ಏನು ಹತ್ತಿ ಬೀಜೋತ್ಪಾದನಾ ಕಂಪನಿಗಳು ಮತ್ತೆ ರೈತ ಮುಖಂಡರು ಮತ್ತೆ ಯಾರು ಬೀಜ ಉತ್ಪಾದನೆ ಮಾಡ್ತಾರೆ ರೈತರೊಂದಿಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ. ಈ ಬೀಜೋತ್ಪಾದನೆಯಲ್ಲಿ ಏನೆಲ್ಲ ಈಗ ಸಂಕಷ್ಟ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನ ಏನು ಅವರು ಏನು ಕಂಪನಿಗಳಿಂದ ಪ್ರೊಕ್ಯೂರ್ಮೆಂಟ್ ಎಷ್ಟು ಸೀಡ್ ಪ್ರೊಡಕ್ಷನ್ ಆಗುತ್ತೆ ಬಿತ್ತನೆ ಬೀಜ ಅದನ್ನ ತಗೊಳ್ಳೋದ್ರ ಬಗ್ಗೆ ಮತ್ತೆ ಪ್ರೈಸ್ ಬಗ್ಗೆ ಮತ್ತೆ ಬೇರೆ ಎಲ್ಲಾ ವಿಚಾರಗಳು ಅಂದ್ರೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು ಮತ್ತೆ ಇನ್ಪುಟ್ಸ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಜಿಲ್ಲಾ ಮಟ್ಟದಲ್ಲಿ ಇದು ನಮ್ದು ಒಂದೇ ಸಿರಾ ತಾಲೂಕಿಗೆ ಸೀಮಿತ ಆಗಿಲ್ಲ, 3-4 ತಾಲೂಕಲ್ಲಿ ಹತ್ತಿ ಬಿತ್ತನೆ ಬೀಜ ಬೆಳೀತಾ ಇರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನ ಕರೆದು ಇದನ್ನ ನಾವು ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇರೆಗೆ ಇವತ್ತೇನ್ ಮಾಡಿದೀವಿ ಇದೆಲ್ಲ ಸಮಗ್ರ ಮಾಹಿತಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಲ್ಲೊಂದು ಚರ್ಚೆ ಮಾಡಿ ಕೂಲಂಕುಷವಾಗಿ ಒಂದು ಡಿಸಿಷನ್ ತಗೊಂತೀವಿ. ಮತ್ತೆ ಏನಂದ್ರೆ ತುರ್ತಾಗಿ ಏನಂದ್ರೆ ಯಾವುದೇ ರೈತರು ಆತಂಕಕ್ಕೊಳಗಾಗಿ ಬಿತ್ತನೆ ಬೀಜನ ಕಿತ್ತಾಕ್ತಕ್ಕಂಥದ್ದು ಮಾಡಬಾರ್ದು. ಈಗೇನು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲಾ ಬಿತ್ತನೆ ಬೀಜ ಕಂಪನಿಗಳು ಶುರು ಮಾಡಿದಾವೆ, ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ತಗೊಳ್ಳಿಕ್ಕೆ ಒಪ್ಪಿದ್ದಾರೆ. ಹಂಗಾಗಿ ತಾವ್ಯಾರು ಆತಂಕಕ್ಕೊಳಗಾಗಿ ಗಿಡನ ಕಿತ್ತಾಕ್ತಕ್ಕಂಥದ್ದು ಅಂತ ಒಂದು ಕಿತ್ತಾಕಿ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ರೈತ ಬಾಂಧವರಲ್ಲಿ ಕೋರ್ತಿದ್ದೀನಿ.